ಕ್ಷೇತ್ರ ಎಂಬುದು ಒಂದು ಐತಿಹಾಸಿಕವಾದ ಕ್ಷೇತ್ರ. ವಿಶೇಷವಾಗಿ ಸರ್ಪದೋಷಗಳಿಗೆ ಕಾರಣವಾದದ್ದು ಅಂತ ಹೇಳೋದು ಬೇರೆ ಬೇರೆ ಕಾರಣಗಳಿರ್ತವೆ. ನಮ್ಮ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಸುಬ್ರಹ್ಮಣ್ಯ ಕ್ಷೇತ್ರಗಳು ಉಂಟು. ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಯಾಕೆ ಸರ್ಪ ಸಂಸ್ಕಾರಕ್ಕೆ ಮಹತ್ವ ಇದೆ, ಇಲ್ಲಿ ಮಾತ್ರ ಮಾಡಿದ್ರೆ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಯಾಕೆ ಅಂತ? ಪ್ರಾಯ ಅನೇಕ ಸರ್ಪ ದೋಷ ಪರಿಹಾರಕವಾದ ಕ್ಷೇತ್ರಗಳಿದ್ದಾವೆ. ಇಲ್ಲಿ ಮಾತ್ರ ಮಾಡಿದರೆ ಪರಿಹಾರ ಆಗಿದೆ ಅಂತ ಹೇಳೋದಕ್ಕಿಂತಲೂ ಕೂಡ ಇದೊಂದು ವಿಶೇಷವಾದ ಸರ್ಪನ ಸನ್ನಿಧಾನ ಇರೋದ್ರಿಂದ ಇಲ್ಲಿ ಮಾಡಿದರೆ ಹೆಚ್ಚು ಫಲ ಸಿಗುತ್ತೆ ಅಂತ ಹೇಳುವಂಥದ್ದು ಮುಖ್ಯ. ಹೊರತು ಕೇಸುಗಳಿಗೆ ಸುಪ್ರೀಂ ಕೋರ್ಟ್ ಹೇಗೆ ಉತ್ತರದಾಗಿಯೋ ಹಾಗೆ ಇಲ್ಲಿ ಸರ್ಪದೋಷ ಪರಿಹಾರಕ್ಕೆ ಇದೊಂದು ಸುಪ್ರೀಂ ಕೋರ್ಟ್ ಇದ್ದ ಹಾಗೆ. ಅಂದರೆ ತುಂಬ ಜನ ಕನ್ಫ್ಯೂಷನ್ ಏನು ಅಂದರೆ ಧರ್ಮಸ್ಥಳಕ್ಕೆ ಬಂದು ಸೌತಡ್ಕಕ್ಕೆ ಬಂದು ಸುಬ್ರಹ್ಮಣ್ಯಕ್ಕೆ ಬಂದು ಇನ್ನೆಲ್ಲೂ ಹೋಗಂಗಿಲ್ಲ ಅನ್ನೋ ವಾಡಿಕೆನ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇದು ಜನರ ನಂಬಿಕೆಯೋ ಅಥವಾ ಈ ಒಂದು ಪದ್ಧತಿ ಇದೆಯಾ ಅಂತ? ಪ್ರಾಯ ಎಲ್ಲ ಕಡೆ ದೇವತಾ ಸನ್ನಿಧಾನ ಇರೋದರಿಂದ ಇಲ್ಲಿ ಬಂದ ಮೇಲೆ ಎಲ್ಲಿಗೂ ಹೋಗಬಾರ್ದು ಅಂತ ಹೇಳುವಂಥದ್ದು ಎಲ್ಲಿಯೂ ಕೂಡ ಶಾಸ್ತ್ರದಲ್ಲಿ ಇರುವಂಥ ನಿಯಮ ಅಲ್ಲ. ಆದ್ದರಿಂದ ಆ ಥರ ಯಾರೂ ಆಚರಣೆ ಮಾಡಬೇಕಾಗಿಲ್ಲ.